ನಮಸ್ಕಾರ ಕರ್ನಾಟಕ. ಕಳೆದ 2-3 ದಿನಗಳ ಹಿಂದೆ ಕೋಲಾರ ಮಾಲೂರು ತಾಲೂಕಿನ ಗೌರವಾನ್ವಿತ ನ್ಯಾಯಾಧೀಶರಾಗಿದ್ದಂತಹ ಗಾಯತ್ರಿರವರು ಬೀದಿಯಲ್ಲಿ ರಂಪಾಟ ಮಾಡಿದ್ದಾರೆ. ಒಂದು ಸುಳ್ಳು ಕೇಸನ್ನು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡು ಪೊಲೀಸರ ಮುಖಾಂತರ FIR ಅನ್ನು ದರ್ಜ್ ಮಾಡ್ತಿದ್ದಾರೆ. ಒಬ್ಬ ನ್ಯಾಯಾಧೀಶರಾಗಿ ಏನು ಮಾಡಬಾರ್ದಿತ್ತು, ಏನು ಸುಳ್ಳು ಹೇಳಬಾರ್ದಿತ್ತು, ಸಮಾಜಕ್ಕೆ ಒಂದು ಇವರು ಸೇವೆ ಮಾಡೋಕ್ಕೆ ಬಂದಿದ್ದಾರೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅದನ್ನ ಮರೆತು ವಿನಾಕಾರಣ ಸಣ್ಣ ಗಲಾಟೆ, ಅದು ಗಲಾಟೆನೂ ಅಲ್ಲ, ಆಕಸ್ಮಿಕ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಏನೋ ಆಗಿದೆ, ಒಂದು ಸಣ್ಣ ವಿಚಾರನ ಇಟ್ಕೊಂಡು ಆ ಒಂದು ಬಡಪಾಯಿ ವ್ಯಕ್ತಿ ಮೇಲೆ, ಜೊತೆಗೆ ಒಂದು ಮಹಿಳೆ ಸಹ ಇದರ ಜೊತೆಗೆ ಮಹಿಳೆ ಇದ್ದಾರೆ ಅನ್ನೋದು ಸಹ ನೋಡಿದೆ, ಒಂದು FIR ಅನ್ನು ದರ್ಜ್ ಮಾಡಿಸ್ತಾರೆ. ತಕ್ಷಣ ಪೊಲೀಸರು ಅಲ್ಲಿಗೆ ಬರ್ತಾರೆ. ನಿಜ, ನ್ಯಾಯಾಧೀಶರಿಗೆ ರಕ್ಷಣೆ ಕೊಡೋದು ಪೊಲೀಸರ ಜವಾಬ್ದಾರಿ. ಏನೋ ಆಗಿದೆ ಅಂತ ಹೇಳಿ ನ್ಯಾಯಾಧೀಶರಿಗೆ ರಕ್ಷಣೆ ಮಾಡೋಣ ಅಂತ ಹೇಳಿ ಬಂದಂಥ ಪೊಲೀಸರು ಸಹ ಯಾವುದೇ ಹೆಲ್ಮೆಟ್ ಹಾಕ್ಕೊಂಡಿರಲ್ಲ, ಹರಿಬರಿಯಾಗಿ ಬರ್ತಾರೆ. ಆ ವ್ಯಕ್ತಿನ ಹೇಳ್ಕೊಂಡು ದರ ಅಂತ ಹೇಳ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಏನದರಲ್ಲಿ ಕಾಗ್ನಿಸಬಲ್ ಅಫೆನ್ಸಿವ್ ಏನು ಕಾಣ್ತಿದೆ? ಈ ನ್ಯಾಯಾಧೀಶರು ಯಾಕೆ ಈ ರೀತಿ ಹುಚ್ಚಾಟನ ಮೆರೆದಿದ್ದಾರೆ? ಸೊ ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ, ಆದರೆ ಇವರು ಕೊಟ್ಟಿರುವಂಥ ಸುಳ್ಳು ದೂರು ಒಬ್ಬ ಬೀದಿ ರೌಡಿಯಂತೆ ಹೊರಟಿದ್ದಾರೆ. ರಿಜಿಸ್ಟ್ರಾರ್ ಜನರಲ್ ಅವರು ತಕ್ಷಣ ಇವ್ರ ಮೇಲೆ ವರದಿಯನ್ನು ಪಡೆದುಕೊಂಡು ಸೇವೆಯಿಂದನೇ ಬಿಡುಗಡೆಗೊಳಿಸಬೇಕು. ಬರೀ ಅಮಾನತ್ತು ಸಾಕಾಗಲ್ಲ ಇವರಿಗೆ. ಇವರು ಈ ರೀತಿ ಸಾರ್ವಜನಿಕವಾಗಿ ವರ್ತಿರೋದು ನೋಡಿದ್ರೆ ಇದು ಮೊದಲಲ್ಲ ಅಂತ ಅನಿಸುತ್ತೆ. ಒಂದು ರೌಡಿಗಿಂತಲೂ ಕಡೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಸಮಾಜ, ನಮ್ಮ ಸಂವಿಧಾನ ನ್ಯಾಯಾಧೀಶರಿಗೆ ಕೊಟ್ಟಿರುವಂಥ ಇಮ್ಯುನಿಟಿನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನು ಒಂದು ವಕೀಲನಾಗಿ ಇವರಿಗೆ ಧಿಕ್ಕಾರನ ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ.